ಹೆಣ್ಣು ಭ್ರೂಣ ಹತ್ಯೆ ಒಂದು ಸಾಮಾಜಿಕ ಪಿಡುಗು. ಅದರ ಬಗ್ಗೆ ಒಂದು ನಿಜ ಸಂಗತಿಯನ್ನು ನೋಡೋಣ. ಅಂದು ಬೆಳಗಿನ ಕಾಫಿಯನ್ನು ಕುಡಿದು ಪೇಪರ್ ಓದುತ್ತಿರುವಾಗ ಮುಖ್ಯಾಂಶಗಳು ನನ್ನ ಗಮನವನ್ನು ಸೆಳೆಯಿತು. ರಾಜ್ಯದಲ್ಲಿ ಕೆಲವು ಖಾಸಗಿ ಆಸ್ಪತ್ರೆಗಳ ಮೇಲೆ ದಾಳಿ ಸೇರಿದಂತೆ 4 ಬಂಧನ. ಏನಿದು ಸುದ್ದಿ ಎಂದು ನಾನು ಓದುವಾಗ ಒಂದು ಜಾಲವು ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮಾಡಿ ಹೆಣ್ಣು ಮಗು ಎಂದು ಗೊತ್ತಾದ ನಂತರ ಭ್ರೂಣ ಹತ್ಯೆಯನ್ನು ಮಾಡುತ್ತಿದ್ದವು. ಎಂತಹ ಕ್ರೂರಿಗಳು! ನನ್ನ ಮನ ಇನ್ನೂ ಭೂಮಿಗೆ ಬರದ ಪುಟ್ಟ ಕಂದಮ್ಮಗಳಿಗೆ ಮರುಗಿತು. ಕಾಲ ಬದಲಾದರೂ ನಮ್ಮ ಜನ ಇನ್ನೂ ಹೆಣ್ಣು ಗಂಡು ಎಂಬ ತಾರತಮ್ಯದಲ್ಲಿ ಬದುಕುತ್ತಿದ್ದಾರೆ ಅನ್ನಿಸಿತು. ನನ್ನದು ಒಂದು ಸುಖಿ ಕುಟುಂಬ. ನನಗೂ ಕೂಡ ಮುದ್ದಾದ 2 ಹೆಣ್ಣು ಮಕ್ಕಳಿದ್ದಾರೆ. ನನಗೆ ಒಂದು ಗಂಡು ಮಗು ಬೇಕಾ ಎಂಬ ಕೊರಗೂ ಇಲ್ಲ. ನನ್ನ ಯೋಚನೆ ಹೀಗೆ 10 ವರ್ಷದ ಕೆಳಗೆ ಹೋಯಿತು. 2014 ಆಗಸ್ಟ್ 2ರಂದು ನನ್ನ ನೆಚ್ಚಿನ ನಟನ ಒಂದು ಪ್ರೋಗ್ರಾಂ ಇತ್ತು, ವೀಕೆಂಡ್ ವಿತ್ ರಮೇಶ್ ಎನ್ನುವುದು. ಈಗ ಪ್ರಸಾರವಾಗುವ ಈ ಪ್ರಸಿದ್ಧ ಕಾರ್ಯಕ್ರಮ ದಶಕದ ಹಿಂದೆ ಆಗಸ್ಟ್ 2ರಂದು ಅದರ ಮೊದಲ ಕಂತು ಪ್ರಸಾರವಾಯಿತು. ಅದು ನನ್ನ ನೆಚ್ಚಿನ ನಟನ ಜೀವನವನ್ನು ಅನಾವರಣಗೊಳಿಸುವ ಕಂತುಗಳು. ಎಂದಿನಂತೆ ಮೊದಲೇ ನಿರ್ಧರಿಸಿದಂತೆ ನಾನು ಅಂದು ಕಚೇರಿಗೆ ಬೇಗ ಮನೆಗೆ ಬಂದೆ. ಯಾವಾಗಲೂ ನಗುತ್ತಾ ನನ್ನನ್ನು ಸ್ವಾಗತಿಸುತ್ತಿದ್ದ ಮಡದಿ ಮತ್ತು ಮಕ್ಕಳು ನನ್ನನ್ನು ಸ್ವಾಗತಿಸಲಿಲ್ಲ. ಮಕ್ಕಳ ಮುಖವನ್ನು ನೋಡಿದ ತಕ್ಷಣ ತಿಳಿಯಿತು, ಅವರು ಈಗ ತಾನೇ ಅತ್ತು ಮುಖವನ್ನು ಒರೆಸಿಕೊಂಡಿದ್ದಾರೆಂದು. ಏನಾಯಿತು ಎಂದು ಕೇಳಿದರೆ, ಅಮ್ಮ ಯಾಕೋ ಅಳುತ್ತಿದ್ದಾಳೆ ಪಪ್ಪ ಎಂದು ಹೇಳಿದವು. ಸರಿ, ನಾನು ನನ್ನ ರೂಮಿನತ್ತ ಹೋದಾಗ ನನ್ನ ಮಂಡತಿ ಬೋರಲಾಗಿ ದಿಂಬಿನಲ್ಲಿ ಮುಖ ಉದುಗಿಸಿ ಮಲಗಿದ್ದಳು. ಏನಾಯಿತು ಕುಸುಮ ಎಂದು ಕೇಳಿದಾಗ ಅವಳಿಂದ ಏನೂ ಪ್ರತಿಕ್ರಿಯೆ ಬರಲಿಲ್ಲ. ಸರಿ, ಅವಳ ಮನಸ್ಸು ತಹಬದಿಗೆ ಬರಲಿ ಎಂದು ಮಕ್ಕಳಿಗೆ ಹಾಲು ಮಾಡಿ ನನಗೆ ನನ್ನ ಹೆಂಡತಿಗೆ ಕಾಫಿ ಮಾಡಿಕೊಂಡು ರೂಮಿಗೆ ಹೋದೆ. ಅವಳನ್ನು ಎದ್ದೇಳಿಸಿ ಮುಖ ತೊಳೆಯಲು ಹೇಳಿ ಬಿಸಿ ಬಿಸಿ ಕಾಫಿ ಕೊಟ್ಟೆ. ಕಾಫಿ ಕುಡಿದ ನಂತರ ಅವಳ ಉದ್ವೇಗ, ಕೋಪ, ಆವೇಶಗಳು ಕಡಿಮೆಯಾಗಿತ್ತು. ಮೆಲ್ಲನೆ ನಾನು ಅವಳನ್ನು ಕೇಳಿದೆ, ಏನಾಯಿತು ಕುಸುಮ, ಯಾಕೆ ಅಳುತ್ತಿದ್ದೀಯಾ ಎಂದು. ಮಕ್ಕಳನ್ನು ನೋಡು, ನೀನು ಅಳುವುದನ್ನು ನೋಡಿ ಅವು ಕೂಡ ಅಳುತ್ತಿದ್ದಾರೆ. ಈಗ ನನ್ನ ಕುಸುಮಳಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನ ಮಕ್ಕಳನ್ನು ತಪ್ಪಿಕೊಂಡು ಮತ್ತೆ ಅಳಲು ಶುರು ಮಾಡಿದಳು. ನಂತರ ಸಮಾಧಾನ ತಂದುಕೊಂಡು ಮಕ್ಕಳಿಗೆ ಹೋಂವರ್ಕ್ ಮಾಡಿಕೊಳ್ಳಿ ಎಂದು ಹೇಳಿ ತಾನು ಪಪ್ಪನ ಜೊತೆ ಮಾತನಾಡಬೇಕು ಎಂದು ರೂಮಿನಿಂದ ಹೊರಗೆ ಕಳುಹಿಸಿದಳು. ಇಂದು ಬೆಳಿಗ್ಗೆ ಕೃತಿ, ಅವಳ ಒಬ್ಬಳೇ ತಂಗಿ, ಅಳುತ್ತಾ ಫೋನ್ ಮಾಡಿದ್ದಳು. ಅವಳಿಗೆ ಈಗ 3 ತಿಂಗಳು. ಆದರೆ ಅವಳ ಗಂಡ ಸ್ಕ್ಯಾನಿಂಗ್ ಮಾಡಿಸಿ ಹೆಣ್ಣು ಮಗು ಎಂದು ತಿಳಿದು ಬುಧವಾರ ಮಗು ತೆಗೆಸಲು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದಾರಂತೆ ಎಂದು ಮತ್ತೆ ಅಳಲು ಪ್ರಾರಂಭಿಸಿದಳು. ನನಗೆ ಖಂಡಿತ ಆಕಾಶವೇ ಕಳೆದು ಬಿದ್ದ ಹಾಗಾಗಿದೆ. ಹೆಣ್ಣು ಮಗುವಾದರೇನು? ಮಗುವಿಗೆ ಯಾವ ದೋಷವೂ ಇಲ್ಲ, ಆರೋಗ್ಯದಿಂದಿದೆ. ಆದರೆ ಹೆಣ್ಣು ಮಗು ಎಂಬ ಒಂದು ನೆಪದಿಂದ ಅವಳ ಇಚ್ಛೆಗೆ ವಿರುದ್ಧವಾಗಿ ಅವಳ ಗಂಡ ಅದನ್ನು ತೆಗೆಸ ಹೊರಟಿದ್ದಾರೆ ಎಂದು ಮತ್ತೆ ಅಳಲು ಪ್ರಾರಂಭಿಸಿದಳು. ನಾನು ಅವಳಿಗೆ ಸಮಾಧಾನ ಪಡಿಸಿ ಕೃತಿಯ ಗಂಡ ಮೋಹನನಿಗೆ ಫೋನ್ ಮಾಡಿದೆ ಮತ್ತು ನಮ್ಮ ನೆಚ್ಚಿನ ನಾಯಕ ನಟನಾದ ಪುನೀತ್ ರವರ ಕಾರ್ಯಕ್ರಮವಿದೆ, ನೀವಿಬ್ಬರು ನಮ್ಮ ಮನೆಗೆ ಊಟಕ್ಕೆ ಬಂದು ಎಲ್ಲರೂ ಒಟ್ಟಾಗಿ ಕುಳಿತು ಕಾರ್ಯಕ್ರಮ ನೋಡೋಣ ಎಂದು ಹೇಳಿದೆ. ಮೊದಲು ನಿರಾಕರಿಸಿದ ಮೋಹನ ನನ್ನ ಬಲವಂತಕ್ಕೆ ಒಪ್ಪಿಕೊಳ್ಳಲೇಬೇಕಾಯಿತು. ನಂತರ ನಾನು ನನ್ನ ಹೆಂಡತಿಗೆ ಭರವಸೆ ಕೊಟ್ಟೆ, ಮೋಹನ್ ಖಂಡಿತ ಬದಲಾಗುತ್ತಾರೆ, ನಾನು ಅವರ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿ ಕೃತಿಗೆ ಏನಾದರೂ ಸಿಹಿ ಮಾಡು, ಎಲ್ಲರೂ ಒಟ್ಟಾಗಿ ಕುಳಿತು ರಾತ್ರಿ ಊಟ ಮಾಡೋಣ ಎಂದು ಹೇಳಿದೆ. ಕುಸುಮ ಅರೆ ಮನಸ್ಸಿನಿಂದಲೇ ಅಡುಗೆ ಮಾಡಲು ತಯಾರಿ ಮಾಡಿದಳು. ನಾವಿಬ್ಬರೂ ಸೇರಿ 7ರ ಸುಮಾರಿಗೆ ಎಲ್ಲ ಮುಗಿಸಿ ಹೊರಬಂದೆವು. ಆಗ ಮೋಹನ್ ಮತ್ತೆ ಕೃತಿ ನಮ್ಮ ಮನೆಗೆ ಬಂದರು. ಕೃತಿಯ ಬಾಡಿದ ಮುಖವನ್ನು ನೋಡಿ ನಮ್ಮಿಬ್ಬರಿಗೂ ಕರುಳು ಹಿಂಡಿದ ಹಾಗಾಯಿತು. ಹೀಗೆ ಲೋಕರೂಢಿಯಾಗಿ ಮೋಹನನೊಂದಿಗೆ ಮಾತನಾಡುತ್ತಿರುವಾಗ ವೀಕೆಂಡ್ ವಿತ್ ರಮೇಶ್ ಪ್ರಸಾರವಾಯಿತು. ನಮ್ಮ ನೆಚ್ಚಿನ ನಟನ ಬಾಲ್ಯದ ನೆನಪುಗಳು, ಅವರ ತಾಯಿ ಅವರಿಗೆ ಬೆನ್ನೆಲುಬಾಗಿ ನಿಂತದ್ದು, ಅವರು ಅವರ ತಾಯಿಯ ಬಗ್ಗೆ ಆಡಿದ ಮಾತುಗಳು ಮೋಹನನಿಗೂ ತುಂಬ ಹಿಡಿಸಿತು. ನಮಗೆ ನೆಚ್ಚಿನ ನಾಯಕ ನಟರು ಎಂದರೆ ನಾನು, ನನ್ನ ಕುಟುಂಬದವರು ಅಕ್ಷರಶಃ ದೈನಿಕ ವಿದ್ಯಮಾನಗಳನ್ನು ಆಸಕ್ತಿಯಿಂದ ತಿಳಿದುಕೊಳ್ಳುತ್ತಿದ್ದೆವು. ಆದರೆ ಮೋಹನನಿಗೆ ನಟರೆಂದರೆ ಮತ್ತು ಸಿನಿಮಾಗಳೆಂದರೆ ಕೇವಲ ಮನರಂಜನೆಗಾಗಿ ಮಾತ್ರ ಎಂದು ತಿಳಿದಿದ್ದನು. ಮೊದಲ ಕಂತನ್ನು ನೋಡಿದ್ದ ಮೋಹನ ಮತ್ತು ಕೃತಿ ಮಕ್ಕಳ ಬಲವಂತಕ್ಕೆ ನಮ್ಮ ಮನೆಯಲ್ಲೇ ಉಳಿದರು. ಭಾನುವಾರ ಎಲ್ಲರೂ ಕೂಡಿ ಉಪಹಾರಕ್ಕೆ ಹೊರಗೆ ಹೋಗಿದ್ದೆವು. ಹಾಗೆ ಹೀಗೆ ಮಾತನಾಡುತ್ತಾ ಮಧ್ಯಾಹ್ನದ ಊಟದ ನಂತರ ಎಲ್ಲರೂ ಸ್ವಲ್ಪ ಮಲಗಿದರು.
ನಂತರ ನಾನು ಕುಸುಮಳನ್ನು ಕರೆದು ಕೃತಿಯ ಜೊತೆ ಈ ವಿಷಯವಾಗಿ ಸಮಾಲೋಚನೆ ನಡೆಸಿದೆವು. ಕೃತಿ ಮಾತನಾಡಲು ಶುರು ಮಾಡಿದಳು. ಭಾವ ಅವರಿಗೆ ಹೆಣ್ಣು ಮಕ್ಕಳೆಂದರೆ ತಿರಸ್ಕಾರವಿಲ್ಲ, ಆದರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಮುಂತಾದ ಖರ್ಚುಗಳ ಬಗ್ಗೆ ತುಂಬ ಭಯವಿದೆ. ಅತ್ತೆ ಮಾವನವರಿಗೂ ವಯಸ್ಸಾಗಿದೆ, ಎಲ್ಲವನ್ನೂ ಸಂಭಾಲಿಸಲು ಸಾಧ್ಯವಿಲ್ಲ ಮತ್ತು ತಮಗಿರುವುದು ಖಾಸಗಿ ಕಂಪನಿಯಲ್ಲಿ ನೌಕರಿ ಎಂಬ ಯೋಚನೆಗಳು ಭಾವ ಎಂದು ಕೃತಿ ಹೇಳಿದಳು. ಕುಸುಮ, ನೀನು ಅವರಿಗೆ ಧೈರ್ಯ ಕೊಡಬೇಕು. ಕಾಲ ಬದಲಾಗಿದೆ. ಹೆಣ್ಣು ಮಕ್ಕಳು ತಮ್ಮ ಸ್ವಂತ ಕಾಲಿನ ಮೇಲೆ ತಾವೇ ನಿಲ್ಲುತ್ತಾರೆ ಎಂದು ಹೇಳಿದಳು. ಆಗ ಮೋಹನನು ಕೂಡ ಬಂದು, ಇಲ್ಲ ಅಣ್ಣ, ಗಂಡಾದರೆ ನಮಗೆ ಊರುಗೋಲಾಗಬಹುದು, ಹೆಣ್ಣು ಮಗುವಾದರೆ ಎಂದಿಗೂ ಹೊರೆ ಎಂದು. ನನ್ನ ಹೆಣ್ಣು ಮಕ್ಕಳ ಮೇಲೆ ಬೇಸರವಿಲ್ಲ, ಆದರೆ ಹೆಣ್ಣು ಮಗುವನ್ನು ಸಾಕುವ ಚೈತನ್ಯವಿಲ್ಲ ಅಷ್ಟೇ ಅಣ್ಣ. ಅದಕ್ಕಾಗಿ ಈ ನಿರ್ಧಾರವನ್ನು ಮಾಡಿದ್ದೇನೆ ಎಂದು ಹೇಳಿದನು. ಆಗ ನಮ್ಮದೇ ಕುಟುಂಬದ ಉದಾಹರಣೆ ಕೊಟ್ಟೆ. ಬೀದಿ ಕೊನೆಯ ಸುಬ್ಬಣ್ಣನವರ 4 ಮಕ್ಕಳಲ್ಲಿ ಕಿರಿಯವನಾದ ಮಗ ಗೋವಿಂದ ವಯಸ್ಸಾದ ಕಾಲದಲ್ಲಿ ಅವರ ಅಪ್ಪ ಅಮ್ಮನನ್ನು ನೋಡುವ ಬದಲು ಅವರನ್ನೇ ಬಿಟ್ಟು ವಿದೇಶದಲ್ಲಿ ನೆಲೆಸಿದ್ದಾನೆ. ಅವರನ್ನು ಸಾಕುವ ಚೈತನ್ಯವಿದ್ದರೂ ಹಣ ಕೊಡುವುದಾಗಲಿ, ಬದುಕಿದ್ದಾರಾ ಸತ್ತಿದ್ದಾರಾ ಎಂದು ಫೋನ್ ಮಾಡಿ ಕೂಡ ವಿಚಾರಿಸುವುದಿಲ್ಲ. ಇಲ್ಲಿ ಹೆಣ್ಣು ಅಥವಾ ಗಂಡು ಮಗು ಇದ್ದರೆ ಕೊನೆಯ ಕಾಲದಲ್ಲಿ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂದು ಹೇಳಲಾಗುವುದಿಲ್ಲ. ಗಂಡು ಮಗುವಾದರೂ ನೋಡಿಕೊಳ್ಳಬಹುದು, ಹೆಣ್ಣು ಮಗು ಕೂಡ ನೋಡಿಕೊಳ್ಳಬಹುದು. ಎಲ್ಲವೂ ನಮ್ಮ ಕರ್ಮಾನುಸಾರವಾಗಿ ಇದೆ. ಎಲ್ಲವೂ ದೈವೇಚ್ಛೆ. ಮುಂದೆ ಏನು ಸಂಭವಿಸುತ್ತದೆ ಎಂದು ಈಗಲೇ ಯಾಕೆ ಅಷ್ಟು ಚಿಂತೆ ಮಾಡುತ್ತಿರುವೆ ಎಂದು ಹೇಳಿದೆ. ನಂತರ ಕಾರ್ಯಕ್ರಮದ 2ನೇ ಕಂತು ಶುರುವಾಯಿತು. ನಾವೆಲ್ಲರೂ ಅವರ ಬಾಲ್ಯದ ಜೀವನವನ್ನು ನನ್ನದೇ ಎನ್ನುವಂತೆ ಅನುಭವಿಸುತ್ತಾ ಖುಷಿಯಿಂದ ಕಾರ್ಯಕ್ರಮವನ್ನು ನೋಡುತ್ತಿದ್ದೆವು. ಅಪ್ಪು ಅವರ ಅಕ್ಕಂದಿರ ಬಗ್ಗೆ ಹೇಳುವಾಗ ಹೇಗೆ ಅವರು ಅವರ ಜೀವನದಲ್ಲಿ ಬಹುಮುಖ್ಯ ಎಂಬುದನ್ನು ಹೇಳಿದರು. ಮೋಹನನಿಗೂ ನಟರು ಅವರ ಕೆಲಸಗಳು ನಮ್ಮ ಮನರಂಜನೆಗೆ ಮಾತ್ರವಲ್ಲ, ಅವರಿಂದ ಕಲಿತುಕೊಳ್ಳುವುದು ಬಹಳಷ್ಟಿದೆ ಎಂದು ಅನ್ನಿಸತೊಡಗಿತು. ನಂತರ ಪುನೀತ್ ರವರು ತಮ್ಮ ಮಕ್ಕಳ ಬಗ್ಗೆ, ಹೆಂಡತಿ ಅಶ್ವಿನಿ ಮೇಡಮ್ ಅವರ ಜೀವನದಲ್ಲಿ ಬೆಸ್ಟ್ ಎವರ್ ಆ್ಯಪನ್ಡ್ ಎಂದು ಹೇಳುವಾಗ ಕಣ್ಣುಗಳು ಮಿನುಗಿದವು. ಅವರ ಮಕ್ಕಳ ಬಗ್ಗೆ ಹೇಳುವಾಗ ಪವರ್ ಹೌಸ್ ಇದ್ದ ಹಾಗೆ. ನನಗೆ ಕೂಡ 2 ಹೆಣ್ಣು ಮಕ್ಕಳು, ನಮ್ಮ ಶಿವಣ್ಣನಿಗೂ 2 ಹೆಣ್ಣು ಮಕ್ಕಳು. ನನ್ನ ಜೀವದ ಕಣ್ಣುಗಳು ಅವರೇ. ಈ ಸಮಯಕ್ಕಾಗಲೇ ಮೋಹನನಿಗೆ ಹೀಗೆ ಅಪ್ಪು ಅವರ ಜೀವನದಲ್ಲಿ ಅವರ ತಾಯಿ, ಅಕ್ಕಂದಿರು, ಹೆಂಡತಿ, ಮಕ್ಕಳು ಹೀಗೆ ಬೇರೆ ಬೇರೆ ರೀತಿಯಾಗಿ ಹೆಣ್ಣು ಹೇಗೆ ಅವರನ್ನು ಗಟ್ಟಿಯಾಗಿಸಿದ್ದಾರೆ ಎಂಬುದರ ಬಗ್ಗೆ ಹೇಳಿದರು. ಇದೆಲ್ಲವನ್ನು ಕೇಳುತ್ತಾ ಮೋಹನನಿಗೆ ತನ್ನ ತಪ್ಪಿನ ಬಗ್ಗೆ ಅರಿವಾಯಿತು. ಅವನು ತನ್ನ ಹೆಂಡತಿ ಕೃತಿಯ ಕೈ ಹಿಡಿದು, ನನ್ನನ್ನು ಕ್ಷಮಿಸು ಕೃತಿ, ಮುಂದೆ ಎಂದೋ ಏನೋ ಆಗುತ್ತದೆ ಎಂಬ ಯೋಚನೆಗಳಲ್ಲಿ ತಪ್ಪು ಮಾಡಿದೆ. ಎಲ್ಲರಿಗೂ ಮಗು ಹುಟ್ಟಿದ ನಂತರ ಗಂಡು ಹೆಣ್ಣು ಎಂದು ತಿಳಿಯುತ್ತದೆ. ನಮಗೆ ಹುಟ್ಟಲಿರುವ ಲಕ್ಷ್ಮಿಯ ಬಗ್ಗೆ ತಿಳಿದಿದೆ. ನಾವು ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ. ಮಗುವಿಗೆ ಒಂದು ಉತ್ತಮ ಜೀವನವನ್ನು ಕೊಡಲು ನಮ್ಮ ಕೈಲಾದಷ್ಟು ಶ್ರಮ ಪಡೋಣ. ನನ್ನನ್ನು ಕ್ಷಮಿಸು ಕೃತಿ ಎಂದು ತನ್ನ ತಪ್ಪಿಗೆ ಕ್ಷಮೆಯಾಚಿಸಿದನು. ಕೃತಿಗೆ ತನ್ನ ಮಗು ಉಳಿಯುತ್ತಿರುವುದರ ಬಗ್ಗೆ ಖುಷಿಯಾಗಿ ತನ್ನ ಗಂಡನನ್ನು ಅಪ್ಪಿ ಕಣ್ಣೀರು ಸುರಿಸಿದರು. ನಾವೆಲ್ಲರೂ ಆನಂದ ಬಾಷ್ಪ ಸುರಿಸುತ್ತಾ ಚಪ್ಪಾಳೆ ತಟ್ಟಿದೆವು. ಅಂದು ಅಪ್ಪುರವರ ಜೀವನಯಾನ ನಮ್ಮ ಕುಟುಂಬದ ಮುದ್ದಾದ ಕುಡಿಯನ್ನು ಉಳಿಸಿಕೊಟ್ಟಿತು. ಈ ಮಗುವಿನ ಜೀವವನ್ನು ಪರೋಕ್ಷವಾಗಿ ಉಳಿಸಿದ ಅಪ್ಪು ಮಾತುಗಳು ಅವರ ಮಕ್ಕಳನ್ನು, ಅವರ ಕುಟುಂಬವನ್ನು ಕಾಪಾಡುತ್ತದೆ. ಹೀಗೆ ನಾನು ಯೋಚನೆಯಲ್ಲಿ ಮುಳುಗಿರುವಾಗ ಯಾವುದೋ 2 ಪುಟ್ಟ ಕೈಗಳು ನನ್ನ ಕಣ್ಣನ್ನು ಮುಚ್ಚಿದವು. ಆ ಮೃದುವಾದ ಪುಟ್ಟ ಕೈಗಳನ್ನು ತೆರೆದಾಗ ನಮ್ಮ ಪುನೀತ, ಕೃತಿ ಮತ್ತು ಮೋಹನ ನಮ್ಮ ಮನೆಗೆ ಬಂದಿದ್ದರು. ಏನು ಭಾವ, ಎಲ್ಲಿ ಕಳೆದು ಹೋಗಿದ್ದೀರಿ ಎಂದು ಕೃತಿ ನನ್ನನ್ನು ಕೇಳಿದ್ದಾಗ ಕೈಯಲ್ಲಿದ್ದ ಪತ್ರಿಕೆ ಜಾರಿ ಬಿತ್ತು. ಅದನ್ನು ತೆಗೆದು ಹೆಡ್ಲೈನ್ಸ್ ಓದಿದವಳಿಗೆ, ಅಬ್ಬಾ, ಎಂತಹ ನೀಚರು ಇನ್ನೂ ಇದ್ದಾರೆ, ಇವರನ್ನು ಗಲ್ಲಿಗೇರಿಸಬೇಕು ಎಂದು ನಮ್ಮ ಅಪ್ಪೂರವರ ಮಾತುಗಳಿಂದ ತನ್ನ ಜೀವವನ್ನು ರಕ್ಷಿಸಿಕೊಂಡ ಮಗುವೆ ಈ ಪುನೀತ. ಮೋಹನ ಮತ್ತು ಕೃತಿ ಆ ಮಗುವಿಗೆ ಅಪ್ಪೂರವರ ಅಭಿಮಾನಕ್ಕಾಗಿ ಪುನೀತ ಎಂದು ನಾಮಕರಣ ಮಾಡಿದ್ದರು. ಮಗುವಿಗೆ ಈಗ 9 ವರ್ಷ ತುಂಬಿದೆ. ಆದರೆ ಪರೋಕ್ಷವಾಗಿ ಒಂದು ಮಗುವಿನ ಜೀವ ಉಳಿಸಿದ ಆ ಆರಾಧ್ಯ ದೈವವೇ ಈ ಜಗತ್ತಿನಲ್ಲಿ ಇಲ್ಲ. ನಮ್ಮೆಲ್ಲ ಹಾರೈಕೆಗಳು ನಿಮ್ಮ ಕುಟುಂಬವನ್ನು ಕಾಪಾಡಲಿ ಎಂದು ಅಭಿಮಾನಿಗಳೆಲ್ಲರೂ ದೇವರನ್ನು ಕೇಳಿಕೊಳ್ಳುತ್ತೇವೆ. ವಿ ಮಿಸ್ ಯು ಅಪ್ಪು ಸರ್. ಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.